ನಮಸ್ತೆ ವೀಕ್ಷಕರೇ. ಈಗಿನ ಜನ್ರೇಷನ್ ಹುಡುಗರು ಫ್ಲರ್ಟ್ ಮಾಡೋದಂದ್ರೆ ತುಂಬಾನೇ ನಿಸ್ಸೀಮ್ರು. ಹುಡುಗರು ಬೀಸೋ ಬಲೆಗೆ ಹುಡುಗಿರು ಬೀಳ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಒಂದೆಡೆ ಕೆಲವೊಮ್ಮೆ ಚಂದದ ಹುಡುಗಿರು ಹುಡುಗನ ಜೇಬನ್ನ ಖಾಲಿ ಮಾಡಕ್ಕಂತಾನೆ ಸ್ಕೀಮ್ ಹಾಕೊಂಡು ಕಾಯ್ತಾ ಇರ್ತಾರೆ ಅಂತ ಹೇಳ್ಬೋದು. ಹುಡುಗರು ಏನು ಕಮ್ಮಿ ಇಲ್ಲ ಎಂಬಂತೆ ಸಿಕ್ಕ ಹೆಣ್ಣನ್ನ ಸರಿಯಾಗಿ ಬಳಸ್ಕೊಳ್ಳೋದಕ್ಕೆ ತುಂಬಾ ಕಾತರದಿಂದ ಕಾಯ್ತಾ ಇರ್ತಾರೆ ಗುರು. ಇಂಥ ಕೆಲವು ಹುಡುಗ ಹುಡುಗಿಯರ ಕತೆ ವೀಕ್ಷಕರೇ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಒಂದು ಲೈಕು, ಶೇರು, ಕಮೆಂಟು ಕೊಟ್ಬಿಡಿ ಅಂತ ಹೇಳ್ತಾ ಬನ್ನಿ ಈ ಸಿನಿಮಾದ ರಿವ್ಯೂ ಏನು ಅಂತ ನೋಡಕ್ ಹೋಗೋಣ. ಮಾಮೂಲಿ ದಾಟಿಯ ಕತೆ ಹಾಗೂ ನಿರೂಪಣೆಗಳಿಗೆ ಆಚೆ ಮತ್ತಿನ್ನೇನೋ ಮಾಡ್ಬೇಕನ್ನೋ ಕುತೂಹಲದಿಂದ ಚಂದನ್ ಫ್ಲರ್ಟ್ ಅನ್ನೋ ಸಿನಿಮಾನ ಮಾಡಿದ್ರು ಗುರು. ಪ್ರತಿಯೊಂದು ದೃಶ್ಯನನ್ನು ಗೋಚರಿಸುತ್ತೆ ಯೂತ್ಫುಲ್ ಕತೆ ಅಂತಾನೆ ಹೇಳ್ಬೋದು. ನಿರ್ದೇಶನಕ್ಕೆ ಇಳಿದಿರ್ತಕ್ಕಂಥ ಚಂದನ್ ಪ್ರೀತಿ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಸ್ನೇಹಕ್ಕೂ ಇಂಪಾರ್ಟೆಂಟ್ ಅನ್ನೋ ರೀತಿ ಸಿನಿಮಾದಲ್ಲಿ ಜಾಗನ ಮಾಡಿಕೊಟ್ಟಿದ್ದಾರೆ. ಹಾಗೆ ಒಂದು ಅಚ್ಚುಕಟ್ಟಾದ ಸಿನಿಮಾಕ್ಕ ಏನೆಲ್ಲ ಬೇಕೋ ಅದನ್ನೆಲ್ಲ ಒಗ್ಗೂಡಿಸಿ ಒಂದು ಚಂದನೆಯ ಫೋಟೋ ಫ್ರೇಮ್ ತರ ಒಂದು ಸಿನಿಮಾನ ಕಟ್ಕೊಟ್ಟಿದ್ದಾರೆ ಚಂದನ್ ಕುಮಾರ್ ಅವರು. ಇಡೀ ಸಿನಿಮಾ ಹೀಗೆ ಲವ್ ಫ್ಲರ್ಟ್ ಅನ್ನೋ ರೀತಿ ಸಾಗುತ್ತೆ. ಆದರೆ ಸಿನಿಮಾ ದುದ್ದಕ್ಕೂ ಲವ್ಲವಿಕೆ ಎದ್ದು ಕಾಣುತ್ತೆ ಅಂತ ಹೇಳ್ಬೋದು. ಪ್ರೀತಿಯಷ್ಟೇ ಸ್ನೇಹನೂ ಮುಖ್ಯ ಅನ್ನೋದನ್ನ ಈ ಸಿನಿಮಾದಲ್ಲಿ ಅವರು ತುಂಬಾ ನಿದರ್ಶನಗಳನ್ನ ನೀಡ್ತಾ ಹಾಡಿನಲ್ಲೂ ಅದನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಚಂದನ್ ಅವರು. ಚಂದನ್ ಇಲ್ಲಿ ನಾಯಕನ ಪಾತ್ರವನ್ನು ನಿಭಾಯಿಸವ್ರೆ. ಹಾಗೆ ಎರಡು ರೀತಿಯ ಪಾತ್ರಗಳಲ್ಲಿ ಚಂದನ್ ಕುಮಾರ್ ಅವರು ಈ ಸಿನಿಮಾದಲ್ಲಿ ಕಾಣಿಸ್ಕೊಂತಾರೆ. ಯಾವುದೇ ಅರ್ಜೆಂಟ್ ಮಾಡದೆ, ಯಾವುದೇ ತರಾತುರಿ ಮಾಡದೆ ಸಿನಿಮಾನ ನಿಧಾನವಾಗಿ ಅಚ್ಚುಕಟ್ಟಾಗಿ ಕಟ್ಟಿಕೊಟ್ಟಿದ್ರೆ ಚಂದನ್ ಕುಮಾರ್ ಅವರು. ನಟನೆ ಮತ್ತು ನಿರ್ದೇಶನ ಎರಡನ್ನು ಆರಾಮವಾಗಿ ಸರ್ಕಸ್ನ ಮಾಡಿದ್ರೆ ಚಂದನ್. ಸಿನಿಮಾದುದ್ದಕ್ಕೂ ಅವರ ಪಾತ್ರಕ್ಕೆ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾ ಅವ್ರಿಗೆ ಜೊತೆಯಾಗಿ ಸಾಥ್ ನೀಡಿರೋದು ಗಿರಿ. ನಾನಾ ಮಜಲುಗಳಿರುವ ಗಿರಿ ಪಾತ್ರಕ್ಕೆ ಬೇರೆ ಯಾರು ಸೂಟೇ ಆಗಲ್ಲ ಅನ್ನೋ ರೀತಿ ಗಿರಿ ಅವ್ರಿಗೆ ಈ ಪಾತ್ರ ಕಟ್ಕೊಟ್ಟಿದ್ರೆ. ಕ್ಲೈಮ್ಯಾಕ್ಸ್ನಲ್ಲಿ ತುಂಬಾನೇ ಟ್ವಿಸ್ಟ್ಗಳು ಸಿಗುತ್ತೆ. ಚಿತ್ರದ ಪ್ರಮುಖ ಅಂಶ ಆ ಟ್ವಿಸ್ಟ್ಗಳಿಂದ ಗೊತ್ತಾಗುತ್ತೆ ಗುರು. ಸಾಧು ಕೋಕಿಲ ಇರೋಷ್ಟು ಹೊತ್ತು ಹೊಟ್ಟೆ ಉಣ್ಣಾಕ್ಸೋ ರೀತಿ ನಗಿಸಿದ್ರೆ ಅಂತ ಹೇಳ್ಬೋದು. ಇನ್ನು ಹೀರೋಯಿನ್ ಪಾತ್ರಕ್ಕೆ ಹೇಳೋದಾದ್ರೆ ನಿಮಿಕಾ ರತ್ನಾಕರ್ ಕೆಲವೊಮ್ಮೆ ಕಣ್ಣು ಕುಕ್ಕುವಷ್ಟು ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಶ್ರುತಿ, ಅವಿನಾಶ್ ಮುಂತಾದವರ ನಟನೆ ತುಂಬಾನೇ ಅದ್ಭುತವಾಗಿದೆ ಅಂತ ಹೇಳ್ಬೋದು ಗುರು. ಸಿನಿಮಾ ರಿಲೀಸ್ ಆಗಿದೆ, ಎಲ್ಲಾ ಥಿಯೇಟರ್ಗಳಲ್ಲೂ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಸಿನಿಮಾ ನಿಜಕ್ಕೂ ತುಂಬಾ ಚೆನ್ನಾಗಿದೆ. ಯೂತ್ಫುಲ್ ಸಿನಿಮಾ, ಹಾಗೆ ಯುವ ಜನರು ನೋಡ್ತಕ್ಕಂಥ ಸಿನಿಮಾ. ಎಲ್ಲರೂ ನೋಡ್ಬೋದು, ಫ್ಯಾಮಿಲಿ ಎಲ್ಲರೂ ಕುತ್ಕೊಂಡು ನೋಡ್ಬೋದು. ಫ್ಲರ್ಟ್ ಅನ್ನೋ ಸಿನಿಮಾ ಒಂದು ಹುಡುಗ ಹುಡುಗಿ ಇಬ್ರು ಯಾವ ರೀತಿ ಫ್ಲರ್ಟ್ ಮಾಡ್ತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ಇಂಚಾಗಿ ತೋರಿಸಿದ್ದಾರೆ ಗುರು. ಚಂದನ್ ಕುಮಾರ್ ಅವರು ಸಾಕಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡು ಈ ಸಿನಿಮಾನ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಂದು ಡೈರೆಕ್ಷನ್ ಅಲ್ಲೂ ಅಚ್ಚುಕಟ್ಟಾಗಿ ಕಥೆನ ನಿರೂಪಣೆ ಮಾಡಿದ್ದಾರೆ ಚಂದನ್ ಅವರು. ಸೊ ಸಿನಿಮಾ ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದ್ರೆ ಆದಷ್ಟು ಕನ್ನಡ ಸಿನಿಮಾಗಳನ್ನ ಕನ್ನಡ ಥಿಯೇಟರ್ಗಳಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಿಗೋಣ ಮುಂದಿನ ಫಿಲಿಂ ರಿವ್ಯೂ ಒಂದಿಗೆ. ಧನ್ಯವಾದಗಳು. ಶುಭ ದಿನ.